ವಿಜಯಪುರ ತಾಲೂಕಿನ ಹೊನಗನಹಳ್ಳಿ ಗ್ರಾಮದಲ್ಲಿ ವಯೋನಿವೃತ್ತಿಯಾದ ಶಿಕ್ಷಕಿಯವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಗ್ರಾಮದ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರಾದ ಶ್ರೀಮತಿ PS ಚಿನ್ವಾರ್ ಅವರು ಈ ಶಾಲೆಯಲ್ಲಿ 26 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಇವರು ನಿವೃತ್ತಿ ಹೊಂದಿದ ಪ್ರಯುಕ್ತ ಚಿನ್ವಾರ್ ಅವರಿಗೆ STMC ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಗ್ರಾಮಸ್ಥರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವಯೋನಿವೃತ್ತಿ ಹೊಂದಿದ ಶಿಕ್ಷಕಿಯವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಉರ್ದು ಶಾಲೆಯ ಮುಖ್ಯ ಗುರುಗಳಾದ KS ಚಟ್ರಕಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ STMC ಅಧ್ಯಕ್ಷರಾದ ಮೊಹಮ್ಮದ್ ಚೀರಲ್ದಿನ್ನಿ, ಗ್ರಾಮದ ಹಿರಿಯರಾದ ಸೈಯದ್ ಸಾಬ್ ಜಾಗೀರ್ದಾರ್, ಚಾಂದ್ ಬಾಷಾ ಜಾಗೀರ್ದಾರ್, ನಜೀರ್ ಸಾಬ್ ಜಾಗೀರ್ದಾರ್, ಬಶೀರ್ ಅಹ್ಮದ್ ಜಾಗೀರ್ದಾರ್, ನೂರ್ ಅಹ್ಮದ್ ಜಾಗೀರ್ದಾರ್, ಶಬ್ಬೀರ್ ಪಟೇಲ್, ಬಬ್ಲೂ ಜಾಗೀರ್ದಾರ್, ಶಿವಯ್ಯ ಒಡೆಯರ್, ಮಲ್ಲನಗೌಡ ಖಾನಾಪುರ್, ಮೊಹಸಿನ್ ಜಾಗೀರ್ದಾರ್ ಸೇರಿದಂತೆ ಮುಸ್ಲಿಂ ಸಮಾಜದ ಬಾಂಧವರು, ಯುವಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಶರಣು ಕಾಟ್ಕರ್, ಸಮಯ TV K ನ್ಯೂಸ್, ವಿಜಯಪುರ. ಅಭಿವೃದ್ಧಿಪಡಿಸಿ ಉನ್ನತ ವ್ಯಾಸಂಗಕ್ಕೆ ಕಳಿಸಿದ್ದು ಮೇಡಮ್ ಅವರಿಗೆ ಸಲ್ಲಿಸ್ತಾರೆ. ಯಾಕಪ್ಪ ಅಂತಂದರೆ ಇದು ಉರ್ದು ಸ್ಕೂಲಲ್ಲಿ ಭಾಳಷ್ಟು ಮಕ್ಕಳು ಕಲಿಯೋದಿಲ್ಲ. ಮತ್ತು 1 to 5th ಅದ. ನಿಮ್ಮಲ್ಲಿ ಹಿರಿಯರಲ್ಲಿ ಒಂದು ಮನವಿ ಸಲ್ಲಿಸಬೇಕಂತ ನಾನು ವಿಚಾರ ಮಾಡ್ತೇನೆ. ಏನು ಮನವಿಯಪ್ಪ ಅಂತಂದ್ರೆ, ಈಗ 1 ರಿಂದ 5ನೇ ಶಾಲೆ ಇಲ್ಲದ, 6ನೇ ತನಕ ಅವ್ರು ಹೋಗ್ಬೇಕಂತಂದ್ರೆ ಕನ್ನಡ ಸ್ಕೂಲ್ಗೆ ಹೋಗ್ತಾರೆ. ಇತ್ತಾಗ ಅವ್ರಿಗೆ ಉರ್ದುನೂ ಬರಂಗಿಲ್ಲ, ಕನ್ನಡನೂ ಬರೋದಿಲ್ಲ. ಸಂದಿಗ್ಧ ಸ್ಥಿತಿಯಲ್ಲಿ, ಯಾಕಂದ್ರೆ ನಾನು 26 ವರ್ಷಗಳವರೆಗೆ ನಾನಿಲ್ಲಿ ಸೇವೆ ಸಲ್ಲಿಸಿದ್ದು ಜೀವನದ ಬಹಳ ಮುಖ್ಯ ಭಾಗವಾಗಿದೆ. ಇನ್ನು ನಾನು ಮುಂದಿನ ಹೇಳಬೇಕಂದ್ರೆ, ನಾನು ಮೊದಲ ಬಾರಿಗೆ ಶಾಲೆಗೆ ಬಂದಿದ್ದೆ. ಉರ್ದು ಶಾಲೆಯಲ್ಲಿ ಕನ್ನಡ ಕಲಿಸೋದು ಸ್ವಲ್ಪ ಕಠಿಣವಾಗಿದೆ. ಆದರೂ ಮಕ್ಕಳ ಜೊತೆಗೆ ಅವರ ತಿಳಿದಂಥ ಒಂದು ವಿಷಯವನ್ನು ಹೇಳ್ತಾ ಅವ್ರಿಗೆ ಮನವರಿಕೆ ಮಾಡ್ತಾ ಹೋಗ್ತಿದ್ದೆ. ಮಕ್ಕಳು ನಮ್ಮ ಜೊತೆಗೆ ಅಷ್ಟೇ ಪ್ರೀತಿಯಿಂದ ನಮ್ಮ ಜೊತೆಗೆ ಇರ್ತಾ ಇದ್ರು. ನಮ್ಮ ಮೇಲೆ ಭಾಳ ಪ್ರೀತಿ ವಿಶ್ವಾಸದಿಂದ ನಡ್ಕೋತಾ ಇದ್ರು. ಯಾವುದೇ ರೀತಿಯಿಂದ ಇದು ಮಾಡ್ತಾ ಇರಲಿಲ್ಲ. ದೊಡ್ಡ ಪಾಠ ಅಷ್ಟೇ ತಿಳಿತಾ ಇರಲಿಲ್ಲ. ಆದರೆ ಅಕ್ಷರ ಜ್ಞಾನ ಮತ್ತು ಶಬ್ದ, ಅವರಿಗೆ ಭಾಷಾ ಒಂದು ಸಮಸ್ಯೆಯಿಂದ ದೊಡ್ಡ ಪಾಠದೊಳಗೆ ಹೆಚ್ಚು ಸಮಸ್ಯೆ ಆಗ್ತಿತ್ತು. ಇನ್ನು ಇನ್ನಿತರ ತಿಳಿಸಿ ಅವರಂಥ ಭಾಷೆಯಲ್ಲೇ ಸ್ವಲ್ಪ ತಿಳಿಸಿ ನಾನು ಹೇಳ್ತಾ ಇದ್ದೆ. ಮಕ್ಕಳು ಅರ್ಥ ಮಾಡ್ಕೋತಾ ಇದ್ರು. ಈಗ ನಾನು ನಮ್ಮ ವೃತ್ತಿಯ ಜೀವನದಲ್ಲಿ ಕೆಲವೊಂದು ಬೆಳವನ್ನು ಕಲಿಯಿದ್ದೀನಿ. ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಿದ್ದೇನೆ. ಅದೆಲ್ಲ ನಾವು ಜೀವನದಲ್ಲಿ ಕಲಿತಂಥ ಪಾಠವಿದೆ. ಇನ್ನು ನಮ್ಮ ಮೇಲಾಗಿ ಮಾರಿ